ನಾವು ಅಂದ್ಕೊಂಡ ಹಾಗೆ ಸೆಕೆಂಡಲ್ಲಿ ಉರುಳಬೇಕಾದ ತಲೆ ಉರುಳುತ್ತೆ. 2ನೇ ಸರಿ ಬಾಣ ಪ್ರಯೋಗ ಮಾಡದೇ ಇದ್ದಿದ್ರಿಂದನೇ ಕರ್ಣ ಸತ್ತ. ಅದಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಮರುಮಾಂಗಲ್ಯ ಧಾರಣೆ ಮಾಡೋದ್ರಿಂದ ನಮಗೇನು ಲಾಭ, ಮಾಡದೇ ಇದ್ರೆ ನಮಗೇನು ಲಾಭ ಅಂತ. ಆಗಿಲ್ಲ ಅಂದ್ರೆ ನಿನಗೆ ಅಧಿಕಾರ ಸಿಗಲ್ಲ. ಧರ್ಮಾಧಿಕಾರಿ ನೀನಾಗ್ಬೇಕಿತ್ತು, ಆದ್ರೆ ಆಗ್ಲಿಲ್ಲ. ಅದಕ್ಕೆ ಕಾರಣ ಆ ರಾಧಿಕಾ. ಈ ಜನ್ಮದಲ್ಲಿ ನೀನು ಧರ್ಮಾಧಿಕಾರಿ ಆಗಲ್ಲ. ಅದಕ್ಕೂ ಕಾರಣ ಆ ರಾಧಿಕಾನೇ ಆಗ್ತಾಳೆ. ಇನ್ನು ಆ ವಿಷು ಅನ್ನೋನು ಖಂಡಿತ ಇಲ್ಲಿಂದ ತೊಲಗಲ್ಲ. ಸಮೃದ್ಧವಾದ ಹುಲ್ಲಿನ ಪ್ರದೇಶನ ಯಾವ ಹಸು ತಾನೇ ಬಿಟ್ಟೋಗುತ್ತೆ. ಕುಚ್ ಬಿ ಕರೋ, ವಿಷು ಇಲ್ಲಿಂದ ಹೋಗಲ್ಲ. ರಾಧಿಕಾನ ಈ ಮನೆಯಿಂದ ಆಚೆ ಹಾಕೋ ನಿನ್ ಕನಸು ರೂಲ್ಡ್ ಔಟ್. ಅಂತ ಪರಿಸ್ಥಿತಿನ ಕ್ರಿಯೇಟ್ ಮಾಡೋಣ. ಇಂಪಾಸಿಬಲ್. ಈಗ ಬಾತ್ ಬೋಲೋ, ನಿನ್ಗೆ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಹುಟ್ಟಲ್ಲಿ ಕ್ರಿಯೇಟಿವಿಟಿ ಇಲ್ಲ. ಕ್ರಿಯೇಟಿವಿಟಿ ಇರೋದು ಸಾವಲ್ಲಿ. ಮನುಷ್ಯರು 2 ಥರ ಹುಡ್ತಾರೆ. ಒಂದು ನಾರ್ಮಲ್ ಆಗಿ, ಇನ್ನೊಂದು ಸಿಸೇರಿಯನ್. 2 ರೀತಿ ಹುಟ್ಬೋದು, ಆದ್ರೆ 100 ರೀತಿ ಸಾಯ್ಬೋದು. ಹೇಗೆ ಅಂದ್ರೆ, ಸೀಮೆಣ್ಣೆ ಸುಟ್ಕೊಂಡು, ನೇಣು ಹಾಕೊಂಡು, ರೈಲಿಂದ ಸಿಕ್ಕಾಕೊಂಡು, ಬೆಟ್ಟದ ಮೇಲಿಂದ ಹಾರಿ, ಹೀಗೆ ಹಲವಾರು ರೀತಿ ಸಾಯ್ಬೋದು. ನೀನೇ ಯೋಚನೆ ಮಾಡು ಶಾಂತನು. ಸಾವಲ್ಲೂ ಕ್ರಿಯೇಷನ್ ತೋರಿಸ್ಬೋದು ಶಾಂತನು. ರಾಧಿಕಾ ಗರ್ಭಿಣಿ, ಅವಳನ್ನ ಇವಾಗ ಮನೆಯಿಂದ ಹೊರಗೆ ಹಾಕೋ ಸಿಚುವೇಶನ್ ಬಂದ್ರೆ ಗ್ಯಾರಂಟಿ ಇದಕ್ಕೆ ರುಕ್ಮಿಣಿ ಅತ್ತೆ ಒಪ್ಪಲ್ಲ. ಯಾಕಂದ್ರೆ ವಂಶದ ಕುಡಿ ಅಡ್ಡ ಬರುತ್ತೆ. ಬೆಟರ್ ರಾಧಿಕನ್ನ ಮುಗಿಸಿದ್ರೆ ಎಲ್ಲದಕ್ಕೂ ಪರಿಹಾರ ಸಿಗುತ್ತೆ. ಮುಗಿಸೋದಿನ ಸರಿ, ಹೇಗೆ ಮುಗಿಸೋದು? ಮುಗಿಸ್ಬಿಡೋಣ ಅಂತ ಮನಸ್ಸು ಗಟ್ಟಿ ಮಾಡ್ಕೊಂಡ್ರೆ ದಾರಿ ಸಿಕ್ಕೇ ಸಿಗತ್ತೆ ಶಾಂತನು. ಮರುಮಾಂಗಲ್ಯ ಧಾರಣೆ ಹೇಗಿದ್ರು ರಾಧಿಕಂಗೆ ಇಷ್ಟ ಇಲ್ಲ. ಇದಕ್ಕೆ ಹೆದರ್ಕೊಂಡು ಅವಳು ಸೂಸೈಡ್ ಮಾಡ್ಕೊಂಡ್ಲು ಅಂತ ಆಗ್ಬೇಕು. ಕರೆಕ್ಟ್. ಇವತ್ತು ರಾತ್ರಿನೇ ರಾಧಿಕಾ ಕತೆ ಮುಗಿಸ್ಬಿಡೋಣ. ಆದರೆ ಯಾರಿಗೂ ಗೊತ್ತಾಗಬಾರ್ದು. ಕೊಲೆಗೆ ಏನು ಆಯುಧ ಬೇಕು ಅಂತ ನಾನು ಡಿಸೈಡ್ ಮಾಡ್ತೀನಿ. ಇವತ್ತು ರಾತ್ರಿ ನನ್ನ ಮುಂದೆ ರಾಧಿಕಾ ವಿಲ ವಿಲ ಅಂತ ಒದ್ದಾಡ್ತಾ ಸಾಯ್ಬೇಕು. ಅದು ನಾಳೆ ಆತ್ಮಹತ್ಯೆ ಅಂತ ಪ್ರೂವ್ ಆಗಬೇಕು. ಓಕೆ, ಬಾ.
ನಾನು ಸಿಕ್ಕಾಕೊಂಡಿದ್ದೀನಿ ಅನ್ನೋದಕ್ಕಿಂತ ನನ್ನ ಮಗು ದುಷ್ಟರ ಮಧ್ಯ ಸಿಕ್ಕಾಕೊಂಡಿದೆ. ನನ್ನ ಪುಟ್ಟ ವಿಷಯ ಏನು ತಪ್ಪು ಮಾಡಿಲ್ಲ, ಆದ್ರೆ ಅದಕ್ಕೆ ಯಾಕೆ ಶಿಕ್ಷೆ? ನನ್ನ ಸಹಾಯಕ್ಕೆ ಯಾರೂ ಇಲ್ಲ. ಆ ಕೃಷ್ಣ ನನ್ನ ಸಹಾಯಕ್ಕಿದ್ದಾನೆ ಅಂತ ನಾನು ಅನ್ಕೊಂಡ್ರೆ ಪರಿಸ್ಥಿತಿ ಅವನನ್ನು ಅನುಮಾನಿಸ್ತಿದೆ. ಏನ್ ಮಾಡ್ಲಿ ನಾನೀಗ? ನನ್ನ ಅಸಹಾಯಕತೆ ಎಲ್ಲವನ್ನೂ ಆತಂಕದಿಂದ ಅನುಮಾನದಿಂದ ನೋಡೋ ಹಾಗೆ ಮಾಡ್ತಿದೆ. ಏನ್ ಮಾಡ್ಲಿ ನಾನೀಗ? ಇನ್ನು ಪ್ರಪಂಚನೇ ನೋಡ್ದೇ ಇರೋ ಮಗುನ ಸಾಯಿಸೋದು ಅಧರ್ಮ. ಬದುಕಿದ್ರೆ ಇನ್ಯಾರಿಗೋ ಹೆಂಡತಿ ಆಗ್ಬೇಕಾಗತ್ತೆ. ಮದುವೆ ಆಗಿರೋಳು ಇನ್ಯಾರನ್ನೋ ಮತ್ತೆ ಮದುವೆ ಆಗೋದು, ಪ್ರೀತಿಗೆ ಮೋಸ ಮಾಡೋದು, ಇವೆಲ್ಲ ಬದುಕಿನ ದುರಂತ. ಇಷ್ಟೆಲ್ಲ ಆದ್ರೆ ಬದುಕಲೇಬಾರದು. ನನ್ನ ಪುಟ್ಟ ವಿಷಯ ಉಳಿಬೇಕು. ಅದಕ್ಕೆ ಏನ್ ಮಾಡ್ಲಿ ನಾನೀಗ? ಏನ್ ಮಾಡ್ಲಿ? ಅದೇ ಸರಿ, ಈ ಜಾಗನ ನಾನು ಬದಲಾಯಿಸ್ಬೇಕು. ನಾವಿರೋ ಜಾಗ ಸ್ವಚ್ಛವಾಗಿಲ್ಲ ಅಂದ್ರೆ ನಾವೇ ಅದನ್ನ ಸ್ವಚ್ಛ ಮಾಡಬೇಕು. ಇಲ್ಲ ಅಂದ್ರೆ ಆ ಜಾಗದಿಂದ ನಾವೇ ದೂರ ಉಳಿಬೇಕು. ಅದೇ ಸರಿ. ಮಗು ಉಳಿದು ಮುಂದೆ ಯಾವತ್ತೋ ಈ ಮನೆಗೆ ಮತ್ತೆ ವಾಪಸ್ ಬರ್ಬೋದು. ಆದ್ರೆ ಇಲ್ಲೇ ಇದ್ದು ಬಲಿಯಾದ್ರೆ ಸಾವಲ್ಲೂ ನನಗೆ ನೆಮ್ಮದಿ ಇರಲ್ಲ. ಇಲ್ಲಿಂದ ಹೊರಟ್ಬಿಡೋಣ. ಅದೇ ಸರಿ. ಮುಗೀತು ಇವತ್ತಿಗೆ ಈ ಮನೆ ಋಣ. ರಿಷಿಕಾ, ಮಲಗಿದ್ಯಾ? ನಾನು ನಿನ್ಗೋಸ್ಕರನೇ ಕಾಯ್ತಿದ್ದೆ. ಮುಹೂರ್ತ ಹತ್ರ ಬರ್ತಾ ಇದೆ. ಬಾ. ನಾನು ಒಳಗೆ ಹೋಗಿರ್ತೀನಿ. ಸಿಚುವೇಶನ್ ನೋಡ್ಕೊಂಡು ನೀನು ಬಾ. ಹುಷಾರು, ಅವಳು ಕಿರ್ಚಬಾರ್ದು. ಸರಿ. ಯಾರಿಗೂ ಒಂದು ಮನ ಬರಬಾರ್ದು.
ಬೆಟರ್ ರಾಧಿಕನ್ನ ಮುಗಿಸಿದ್ರೆ ಎಲ್ಲದಕ್ಕೂ ಪರಿಹಾರ ಸಿಗುತ್ತೆ. ನೀನು ಯಾಕೆ ಬಂದೆ ಇಲ್ಲಿಗೆ? ನಾನು ಇವತ್ತು ಇಲ್ಲೇ ಮಲಗ್ತೀನಿ. ಇಲ್ಲ, ನಿನಗೆ ಅಂತ ಒಂದು ರೂಮ್ ಇದೆ ಅಲ್ವಾ, ಅಲ್ಲೇ ಹೋಗಿ ಮಲ್ಕೋ. ಅತ್ತೆ ಹೇಳಿದ್ದಾರೆ ನಿನ್ನ ಜೊತೆ ಯಾರಾದ್ರೊಬ್ರು ಇರಬೇಕು ಅಂತ. ಬೇಕಾಗಿಲ್ಲ, ನಾನೊಬ್ಳೇ ಆರಾಮಾಗಿದ್ದೀನಿ. ನೋಡ್ ರಾಧಿಕಾ, ನೀನು ಇವಾಗ ಗರ್ಭಿಣಿ, ಸೊ ಅತ್ತೆ ಹೇಳಿದ್ದಾರೆ ನಿನ್ನ ಜೊತೆ ಯಾರಾದ್ರೂ ಒಬ್ರು ಇರಲೇಬೇಕು ಅಂತ. ನಾನು ಇಲ್ಲೇ ಮಲಗ್ತೀನಿ. ಇಷ್ಟ ಇಲ್ಲದೆ ಇರೋ ಕನಿಕರ ನನಗೆ ಬೇಕಾಗಿಲ್ಲ. ನೀವೆಲ್ಲ ಎಂಥವ್ರು ಅಂತ ನನಗೆ ಚೆನ್ನಾಗಿ ಗೊತ್ತು. ಅತ್ತೆ ಹೇಳಿದ್ದಾರೆ ನಾನು ಇಲ್ಲೇ ಮಲಗ್ತೀನಿ. ಯಾಕೆ ನೀನು ಇಷ್ಟೊತ್ತಲ್ಲಿ ನನ್ನ ರೂಮಿಗೆ ಬಂದು ನನ್ನ ಜೊತೆ ಮಲ್ಕೋತೀನಿ ಅಂತ ಹೇಳ್ತಿದ್ಯಾ ಅಂತ ನನಗೆ ಗೊತ್ತು. ಯಾಕೆ? ನನ್ನ ಜೀವನದ ಕೊನೆ ರಾತ್ರಿ ಇವತ್ತು. ಅಳ್ತಾ ಹುಟ್ಟಿದ್ದನ್ನ ನೆನಪು ಮಾಡಿಕೊಡ್ತಾ ಸಾವಿನ ರುಚಿನ ತೋರ್ಸೋದಕ್ಕೆ ಅಂತ ಬಂದಿದ್ಯಾ ಅಲ್ವಾ? ಮನಸ್ಸು ಕೃಷ್ಣನ್ ಪಾದದ ಮೇಲಿದೆ. ರಾಧಿಕಾ ಎಲ್ರಿಗೂ ಅಡ್ಗಾಲಾಗಿದ್ದಾಳೆ, ಎಲ್ರಿಗೂ ತೊಂದರೆ ಕೊಡ್ತಿದ್ದಾಳೆ, ಯಾರಿಗೂ ಬೇಡವಾಗಿದ್ದಾಳೆ. ರಾಧಿಕಾ ಪ್ರಾಣಕ್ಕೆ ಬೆಲೆ ಇಲ್ಲ. ಇವತ್ತು ನಿಮ್ಮ ಸ್ವಾರ್ಥಕ್ಕೆ ನನ್ನ ಬಲಿ ನಡೆಯುತ್ತೆ. ನೀನು ಶಾಂತನು ಮಾತಾಡ್ತಾ ಇದ್ದಿದ್ದನ್ನ ನಾನು ಕೇಳಿಸ್ಕೊಂಡಿದ್ದೀನಿ ರಿಷಿಕಾ. ನನ್ನ ಸಾವಿನ ಸುದ್ದಿನ ನೀವು ತುಂಬ ಖುಷಿಯಾಗಿ ಮಾತಾಡ್ತಾ ಇದ್ದಿದ್ದನ್ನ ನಾನು ಕಣ್ಣಾರೆ ನೋಡಿದ್ದೀನಿ ರಿಷಿಕಾ. ಹೊಟ್ಟೆಯಲ್ಲಿ ಮಗು ಇದೆ ಕಣೆ. ಅದಿನ್ನೂ ನನ್ನ ಒಂದ್ಸಲಿನೂ ಅಮ್ಮ ಅಂತ ಕರೆದಿಲ್ಲ. ನಾನು ಅದನ್ನ ಎತ್ತಿ ಮುದ್ದಾಡಿಲ್ಲ. ಪುಟ್ಟ ವಿಷುನ ನೋಡೋ ಅವಕಾಶನ ಕಿತ್ಕೋಬೇಡ್ವೆ. ನಾನು ನನ್ನ ಮಗುಗೋಸ್ಕರ ಬದುಕಬೇಕಾಗಿದೆ. ನಿಮ್ಮ ಯಾವ ಸಂಚಿಗೂ ನಾನು ಬಲಿ ಆಗಲ್ಲ. ಹೊರಟೋಗು ಇಲ್ಲಿಂದ. ಹೋಗಿಲ್ಲ ಅಂದ್ರೆ? ನೀನೀಗ ಹೋಗ್ಲಿಲ್ಲ ಅಂದ್ರೆ ನಾನು ಮನೆಯವ್ರನ್ನೆಲ್ಲ ಕೂಗಿ ಕರಿಬೇಕಾಗತ್ತೆ. ಕರಿ. ಬೇಡ ರಿಷಿಕಾ, ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡ. ಅದೇನೋ ಕರಿತೀನಿ ಅಂದೆ, ಕರಿ ರಾಧಿಕಾ. ಹೌದಾ? ಸರಿ.
ನನ್ನ ವಿರುದ್ಧ ನಿಂತವ್ರಿಗೆಲ್ಲ ನಿನ್ನ ಸಾವು ಒಂದು ಪಾಠ ಆಗ್ಬೇಕು ರಾಧಿಕಾ. ಇದರಲ್ಲಿ ತುಂಬಿರೋದು ಕಾರ್ಕೋಟಕ ವಿಷ. ಸುಖಕರ ಪ್ರಯಾಣಕ್ಕಾಗಿ ಬಳಸಿ ವಿಷಪೂರಿತ ಇಂಜೆಕ್ಷನ್. ಕೊನೆ ಸಾರಿ ಕೃಷ್ಣನ ಧ್ಯಾನ ಮಾಡು. ಸಾಯುವಾಗ ಕೃಷ್ಣನ ನೆನೆಸ್ಕೊಂಡ್ರೆ ನಾಲ್ಗೆ ಶುದ್ಧಿ ಆಗುತ್ತೆ. ಆತ್ಮ ಕೃಷ್ಣನ ಅಕೌಂಟಲ್ಲಿ ಜಮಾ ಆಗುತ್ತಂತೆ. ರಾಧಿಕಾ ಅನ್ನೋ ಹೆಸರು ಶಾಶ್ವತವಾಗಿ ಮಣ್ಣಾಗೋಯ್ತು. ಶಾಂತನು ಎಲ್ಲರಿಗೂ ರಾಧಿಕಾ ಮರು ಮದ್ವೆಗೆ ಎದ್ರುಕೊಂಡು ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಆಗ್ಬೇಕು. ಸಾಯಿ ಹೆಣದತ್ರ ನಮ್ಗೇನ್ ಕೆಲಸ ರಿಷಿಕಾ? ಬಾ. ಕೊನೆಗೂ ಉರುಳ್ಸಕ್ಕಾಗ್ದಿರೋ ಬಂಡೆನ ಉರುಳ್ಸಾಯ್ತು. ಇನ್ನು ನಿನ್ನ ವಿಷು ನಿನಗೆ ಸಿಗ್ತಾನೆ. ಇಡೀ ಸಾಮ್ರಾಜ್ಯಕ್ಕೆ ಅಧಿಪತಿನೇ ಈ ಶಾಂತನು ಮಹಾರಾಜ್.